ಇವಾಗ ನಿಮ್ಮ ಮಕ್ಕಳಿಗಾಗಿ ಕಟ್ತೀರಾ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಮನೆ ಕಟ್ತೀರಾ, ಒಂದು ಬಂಗ್ಲೋ ಕಟ್ತೀರಾ, ಅಥವಾ ಒಂದು ಅರಮನೆ ಕಟ್ತೀರಾ. ಅದರಲ್ಲಿ ನಿಮ್ಮ ಮಕ್ಕಳೇ ಬರಲ್ಲ ಅಂದಮೇಲೆ ನಿಮಗೆ ಆ ಅರಮನೆ ಸಂತೋಷವಾಗಿರುತ್ತಾ? ಇಲ್ಲ. ಅದೇ ರೀತಿಯೇ ದೇವರು ಎಲ್ಲ ಪರಲೋಕನೆಲ್ಲ ಚೆನ್ನಾಗಿ ಸೃಷ್ಟಿ ಮಾಡಿ ನಾವೇ ಅಲ್ಲಿಲ್ಲ ಅಂದರೆ ದೇವ್ರಿಗೆ ಪರಲೋಕ ವೇಸ್ಟೇ. ನಿಮಗೆ ಕಾಂಪಿಟೇಷನು, ಎನಿಮೀಸ್ ಇದ್ರೇ ನೀವು ಬೆಳೀತಾ ಇದ್ದೀರಾ ಅನ್ನೋದಕ್ಕೆ ಗುರುತು. ಇಫ್ ಯು ಡೋಂಟ್ ಹ್ಯಾವ್ ಎನಿಮೀಸ್ ಯು ವಿಲ್ ನಾಟ್ ಗ್ರೋ. ಇಫ್ ಯು ಆರ್ ಗ್ರೋಯಿಂಗ್ ಯು ವಿಲ್ ಹ್ಯಾವ್ ಸೋ ಮೆನಿ ಎನಿಮೀಸ್. ಭಯಪಟ್ಟು 1 ಅವರು ಅಪ್ಪ ಏನಾದರೂ ಬಿಡುಗಡೆ ಮಾಡಲ್ವಾ ದೇವರೇ, ಒಂದು ಅದ್ಭುತ ನಡೆಯಲ್ವಾ ಅಂತ ನೀನು ಎದುರ್ಕೊಂಡು 1 ಅವರ್ ಪ್ರಾರ್ಥನೆ ಮಾಡೋದಕ್ಕಿಂತ ಪೇತ್ರನ ಥರ ಚೆನ್ನಾಗಿ ನಿದ್ದೆ ಮಾಡೋದು ಉತ್ತಮ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಈ ದಿನದಲ್ಲೂ ಸಹ ದೇವರು ನಿಮ್ಮೊಂದಿಗೆ ಮಾತನಾಡಲಿ ಅಂತ ನಾನು ಇಷ್ಟಪಡ್ತೇನೆ. ಯೆಶಾಯನ ಬರೆದ ಪುಸ್ತಕ 54ನೇ ಅಧ್ಯಾಯ 14ನೇ ವಾಕ್ಯ. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 54 ವರ್ಸ್ 14. ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ಆಮೆನ್. ಧರ್ಮವೇ ನಿನಗೆ ಆಧಾರ. ಇಂಗ್ಲೀಷಲ್ಲಿ ಈ ರೀತಿ ಹೇಳುತ್ತೆ, ರೈಚಸ್ನೆಸ್, ಇನ್ ರೈಚಸ್ನೆಸ್ ಯು ಶಾಲ್ ಬಿ ಎಸ್ಟಾಬ್ಲಿಷ್ಡ್, ಯು ಶಾಲ್ ಬಿ ಫಾರ್ ಫ್ರಮ್ ಆಪ್ರೆಷನ್. ಸತ್ಯವೇದ ಹೇಳುತ್ತೆ, ನಾವು ಯಾಕೆ ನೀತಿವಂತರು, ದೇವರ ನೀತಿ, ದೇವರ ಪ್ರೀತಿ, ದೇವ್ರ ಕ್ಷಮಿಸುವವರು, ದೇವರು ಒಳ್ಳೆಯವರು, ಇದರ ಬಗ್ಗೆ ಎಲ್ಲ ನಾವು ಯಾಕೆ ಮಾತಾಡ್ತೀವಿ ಅಂದರೆ ಅದು ನಮಗೆ ಎಲ್ಲ ಹೆದರಿಕೆಯಿಂದ, ಎಲ್ಲ ಭಯದಿಂದ ನಮ್ಮನ್ನು ದೂರ ಇಡುತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಮಾತನಾಡುವಂಥ ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಒಂದು ಧೈರ್ಯನ ತಗೊಂಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಎಲ್ಲರಿಗೂ ಏನು ಭಯ ಅಂದರೆ ನಾವು ಪರಲೋಕಕ್ಕೆ ಹೋಗ್ತೀವ ಅನ್ನೋ ಭಯ ತುಂಬ ಜನಕ್ಕೆ. ನಾನೇನು ಹೇಳ್ತೀನಿ ಅಂದರೆ, ಒಂದು ಚೆನ್ನಾಗಿ ಒಂದು ಅರಮನೆ ಕಟ್ಬಿಟ್ಟು, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟು ನಮ್ಮ ಜೊತೆ ಯಾರೂ ಇಲ್ಲ ಅಂದರೆ ಪ್ರಯೋಜನ ಏನು? ಇವಾಗ ನಿಮ್ಮ ಮಕ್ಕಳಿಗಾಗಿ ಕಟ್ತೀರಾ ಅಂತ ಇಟ್ಕೊಳ್ಳಿ. ಒಂದು ದೊಡ್ಡ ಮನೆ ಕಟ್ತೀರಾ, ಒಂದು ಬಂಗ್ಲೋ ಕಟ್ತೀರಾ, ಅಥವಾ ಒಂದು ಅರಮನೆ ಕಟ್ತೀರಾ. ಅದರಲ್ಲಿ ನಿಮ್ಮ ಮಕ್ಕಳೇ ಬರಲ್ಲ ಅಂದಮೇಲೆ ನಿಮಗೆ ಆ ಅರಮನೆ ಸಂತೋಷವಾಗಿರುತ್ತಾ? ಇಲ್ಲ. ಅದೇ ರೀತಿಯೇ ದೇವರು ಎಲ್ಲ ಪರಲೋಕನೆಲ್ಲ ಚೆನ್ನಾಗಿ ಸೃಷ್ಟಿ ಮಾಡಿ ನಾವೇ ಅಲ್ಲಿಲ್ಲ ಅಂದರೆ ದೇವ್ರಿಗೆ ಪರಲೋಕ ವೇಸ್ಟೇ. ಸೊ ಭಯದಲ್ಲಿ ಒಂದು ಭಯ, ನಾನು ಪರಲೋಕಕ್ಕೆ ಹೋಗ್ತೀನಾ ಇಲ್ವಾ ಅನ್ನೋದು. ಆ ಭಯನೂ ಇವತ್ತು ನೀನು ನೀತಿವಂತನು ಅಂತ ಹೇಳುವಂಥ ಸಂದೇಶದಲ್ಲಿ ನಿನಗೆ ಆ ಭಯನೂ ನಿನಗೆ ದೂರ ಇರುತ್ತೆ. ಒಂದು ದಿವಸ ಒಂದು ಸೇವಕರು ದೇವರ ಹತ್ರ ಕೇಳಿದ್ರಂತೆ. ಮತ್ತಾಯನಿಗೆ ಬರೆದ ಪುಸ್ತಕ 20ನೇ ಅಧ್ಯಾಯ 1ರಿಂದ 16ರಲ್ಲಿ ದ್ರಾಕ್ಷಿ ತೋಟ ಒಂದು ಇರುತ್ತೆ. ದ್ರಾಕ್ಷಿ ತೋಟದಲ್ಲಿ ಯಜಮಾನನ ಏನು ಮಾಡ್ತಾನೆ ಅಂದರೆ, ಇದು ನಾನು ಸ್ಟೋರಿ ಸಿಂಪಲಾಗಿ ಹೇಳ್ಬಿಡ್ತೀನಿ. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡಿದ್ರೆ ಒಂದು ಕೂಲಿ ಅಂತ ಫಿಕ್ಸ್ ಮಾಡ್ತಾರೆ. ಈಗ ಇಟ್ಕೊಳ್ಳೋಣ, ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆಗೆ ಬಂದವ್ರಿಗೆ 1000 ರೂಪಾಯಿ ಕೂಲಿ ಅಂತ ಇಟ್ಕೊಳ್ಳೋಣ. ಈಗ ಕೆಲಸ ಮಾಡೋರಿಗೆ ಹೇಳ್ತಾನೆ ಓನರು, ನೀವು ಬನ್ನಪ್ಪ ಕೆಲ್ಸಕ್ಕೆ ಸೇರ್ಕೊಳ್ಳಿ, ನಾನು ನಿನಗೆ 1000 ರೂಪಾಯಿ ಕೊಡ್ತೀನಿ ಅಂತ. ಸೊ ಇಲ್ಲೇನಾಗುತ್ತೆ ಅಂದರೆ ಮಧ್ಯಾಹ್ನ ಒಬ್ಬರು ಬರ್ತಾರೆ, ಒಂದು ಗುಂಪು, ಅವ್ರನ್ನೂ ಹೋಗಿ ಕರೀತಾರೆ, ಬನ್ನಿ ಕೆಲಸ ಮಾಡಿ, ನಿಮಗೂ ಏನು ಮಾಡ್ತೀವಿ ಸಂಬಳ ಕೊಡ್ತೀವಿ ಅಂತ. ಸೊ 12 ಗಂಟೆಗೆ ಒಂದು ಗುಂಪು ಬರುತ್ತೆ. ಇನ್ನೂ ಒಂದು ಗುಂಪು ಮಧ್ಯಾಹ್ನ 2 ಗಂಟೆಗೆ ಬರುತ್ತೆ. ಅವ್ರಿಗೂ ಹೇಳ್ತಾರೆ, ಬನ್ನಿ ಬನ್ನಿ ಬನ್ನಿ, ನೀವು ಕೆಲಸ ಮಾಡಿ, ನಿಮಗೂ ಸಂಬಳ ಕೊಡ್ತೀವಿ. ಆ ಗುಂಪು ಬರುತ್ತೆ. ಸೊ ತಿರ್ಗಾ ಒಂದು 3 ಗಂಟೆಗೆ ಒಂದು ಗುಂಪು ಬರುತ್ತೆ. ಈ ರೀತಿ 5 ಗಂಟೆವರೆಗೂ ಕೆಲಸ ಇರೋದಕ್ಕೆ ಲಾಸ್ಟ್ ಒಂದು 4 ಗಂಟೆಗೆ ಒಂದು ಗುಂಪು ಬರುತ್ತೆ, ನೀವು ಒಳಗೆ ಬನ್ನಿ ಕೆಲಸ ಮಾಡಿ ಅಂತ. ಸೊ ಈಗ ಸಂಬಳ ತೊಗೊಬೇಕು. ಈ ಲಾಸ್ಟಿಗೆ ಬಂದಲ್ಲ 4 ಗಂಟೆಗೆ, ಅವ್ರಿಗೆ ಓನರ್ ಏನು ಮಾಡ್ತಾರೆ ಗೊತ್ತಾ, ಯಜಮಾನ 1000 ರೂಪಾಯಿ ಸಂಬಳ ಕೊಡ್ತಾನೆ. ಸೊ 3 ಗಂಟೆಗೆ ಬಂದವನಿಗೆ 1000 ರೂಪಾಯಿ ಸಿಗುತ್ತೆ. 12 ಗಂಟೆ ಬಂದವನಿಗೆ 1000 ರೂಪಾಯಿ ಸಿಗುತ್ತೆ. ಈ 9 ಗಂಟೆ ಬಂದವನು ಏನು ಯೋಚನೆ ಮಾಡ್ತಾನೆ ಗೊತ್ತಾ, ಇವ್ರಿಗೆ 1000 ರೂಪಾಯಿ ಸಿಕ್ಕೈತೆ ಅಂದರೆ ನಾನು ಬೆಳಿಗ್ಗೆ 9 ಗಂಟೆಯಿಂದ ಕೆಲಸ ಮಾಡಿದ್ದೀನಿ, ನನಗೆ ಎಷ್ಟು ಸಿಗ್ಬೋದು, ನನಗೆ ಜಾಸ್ತಿ ಸಿಗ್ಬೋದು. ಸೊ 9 ಗಂಟೆ ಬಂದವನಿಗೂ ಎಷ್ಟು ಸಿಗ್ತೈತೆ, ಅದೇ 1000 ರೂಪಾಯಿ ಸಂಬಳ ಸಿಗ್ತದೆ. ಇವನಿಗೆ ಟೆನ್ಷನ್ ಆಗೋಯ್ತು. ಟೆನ್ಷನ್ ಆಗಿ ಏನಿದು, ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀನಿ, ಅವ್ನು ಲಾಸ್ಟಿಗೆ ಬಂದವನೇ, ಅವನಿಗೂ ಅದೇ ಸಂಬಳ ಕೊಟ್ಟಿದ್ದೆಲ್ಲ ಅಂತ ಇವನಿಗೆ ಟೆನ್ಷನ್ ಆಗ್ಬಿಡ್ತು. ಈಗ ಈ ವಾಕ್ಯನ ಒಂದು ಪಾಸ್ಟ್ರು ದೇವ್ರ ಹತ್ರ ಕೇಳಿದ್ರಂತೆ, ದೇವರೇ ಲಾಸ್ಟಿಗೆ ಬಂದವನಿಗೂ ಅದೇ ಕೂಲಿ, ಫಸ್ಟಲ್ಲಿ ಬಂದವನಿಗೂ ಅದೇ ಕೂಲಿ, ನನಗೆ ಈ ವಾಕ್ಯ ಅರ್ಥ ಆಗಿಲ್ಲ, ನನಗೆ ಸ್ವಲ್ಪ ಅರ್ಥ ಆಗೋ ಥರ ಹೇಳು ಅಂತ.
ಅದಕ್ಕೆ ದೇವರು ಸರಿಯಪ್ಪ ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಬಾ ಅಂದ್ರಂತೆ. ಹೆಂಗೆ ದೇವರೇ ಲಾಸ್ಟಿಗೆ ಬಂದವನಿಗೆ ಹೆಂಗೆ ಕೂಲಿ ಅಂತ. ಈಗ ಈ 4 ಗಂಟೆಗೆ ಲಾಸ್ಟಿಗೆ ಬಂದಲ್ಲ ಅವನೇ ನೀನು ಅಂತ ಹೇಳಿದ್ರಂತೆ. ಲಾಸ್ಟ್ 4 ಗಂಟೆ ಬಂದಲ್ಲ ಅವನೇ ನೀನು, ಇವಾಗ ನಿನಗೆ ಅರ್ಥ ಆಗ್ಬಿಡ್ತಿದೆಯಲ್ಲ ಅಂತ. ಸೊ ನಾನು ಲಾಸ್ಟಿಗೆ ಬಂದವನು, ಆದರೂ ದೇವ್ರು ನನ್ನನ್ನು ಇಷ್ಟು ಆಶೀರ್ವದಿಸಿದಾರಲ್ಲ ಅಂತ ಆ ಪಾಸ್ಟರ್ಗೆ ಅವತ್ತು ಅರ್ಥ ಆಯ್ತಂತೆ. ಆ ರೀತಿ ನಾವೆಲ್ಲ ಲಾಸ್ಟಿಗೆ ಬಂದವರು, ನಾವೆಲ್ಲ ಕಡೆಯಲ್ಲಿ ಬಂದವರು, ನಾವೆಲ್ಲ ಎಲ್ಲೆಲ್ಲೋ ಸುತ್ತಕೊಂಡು ಲಾಸ್ಟ್ ಮಿನಿಟಲ್ಲಿ ಒಳಗಡೆ ಬಂದವರು. ನನಗೂ ನಿಮಗೂ ಸ್ಯಾಲ್ವೇಷನ್ ಸಿಕ್ಕಿ ಅದೇ ಪರಲೋಕನ ದೇವ್ರು ಕೊಟ್ಟು ಅದೇ ಆಶೀರ್ವಾದನ ಕೊಟ್ಟು ಇವತ್ತು ಇಟ್ಟಿದ್ದಾರಲ್ಲ, ಅದಕ್ಕೆ ನಾವು ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದ್ರೂ ಸಾಲಲ್ಲ. ಕರಗಳನ್ನು ಚೆನ್ನಾಗಿ ತಟ್ಟಿ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್, ಹಲ್ಲೆಲೂಯಾ. ಸೊ ಈ ಸಂದೇಶ ಸತ್ಯವೇದ ಹೇಳುತ್ತೆ, ಈ ನೀತಿಯ ಸಂದೇಶ ನಮ್ಮನ್ನೇನು ಮಾಡುತ್ತೆ ಅಂದರೆ ಭಯದಿಂದ ನಮ್ಮನ್ನು ದೂರ ಇಡುತ್ತೆ. ನೋಡಿ, ಈ ನೀತಿಯ ಸಂದೇಶ ಅಂದರೆ ಏನು ಗೊತ್ತಾ? ನೀತಿಯ ಸಂದೇಶ ಅಂದರೆ ನಾವು ನೋಡಿ, ಯಾವಾಗಲೂ ಕ್ರಾಸ್ ಅಂದರೆ ಏನು ಗೊತ್ತಾ? ಇಟ್ಸ್ ಅನ್ ಎಕ್ಸ್ಚೇಂಜ್. ಶಿಲುಬೆ ಅಂದರೆ ಎಕ್ಸ್ಚೇಂಜು. ನನ್ನ ಪಾಪಗಳನ್ನೆಲ್ಲ ಆತನು ಹೊತ್ಕೊಂಡು ಆತನ ನೀತಿಯನ್ನು ದೇವರು ನಮಗೆ ಕೊಟ್ಟರು. ನಮ್ಮ ಶಾಪಗಳನ್ನೆಲ್ಲ ಆತನು ಹೊತ್ಕೊಂಡು ಆತನ ಆಶೀರ್ವಾದಗಳನ್ನು ದೇವರು ನಮಗೆ ಕೊಟ್ಟರು. ನಮ್ಮ ಕಾಯಿಲೆಗಳನ್ನೆಲ್ಲ ಆತನ ಎತ್ಕೊಂಡು ನಮಗೆ ಆರೋಗ್ಯನ ಕೊಟ್ಟರು. ಇದೇ ಶಿಲುಬೆಯಲ್ಲಿ ನಡೆದಂಥ ಘಟನೆ. ಪ್ರೈಸ್ ದಿ ಲಾರ್ಡ್. ಸೊ he was righteous, we were sinners. When we accepted Christ, we became righteous, he became sinner. ಇದೇ ಸುವಾರ್ತೆ. ಎಲ್ಲ ಮತಗಳು, ಎಲ್ಲ ಧರ್ಮಗಳು ಏನು ಹೇಳುತ್ತೆ ಗೊತ್ತಾ? ನಿನಗೇನಾದರೂ ಒಂದು ಬೇಕು ಅಂದರೆ ನೀನು ನೀತಿವಂತನಾಗಿರಬೇಕು, ಆಗಲೇ ದೇವ್ರು ಕೊಡೋದು ಅಂತ. ಇಲ್ಲಿ ಈ ಮತ ದೇವರು ಏನು ಹೇಳ್ತಾರೆ ಗೊತ್ತಾ? ನೀತಿವಂತನಾಗೋದಕ್ಕೆ ನಾನೇ ನಿನಗೆ ನೀತಿವಂತ ಪೋಸ್ಟನ್ನು ಕೊಟ್ಬಿಡ್ತೀನಪ್ಪ, ನೀನು ನೀತಿವಂತನಾಗೋದು ಬೇಡ, ಆ ಪದವಿನ ನಾನೇ ನಿನಗೆ ಕೊಡ್ತೀನಿ ಅಂತ ಹೇಳಿ ದೇವರೇ ನಮ್ಮನ್ನು ನೀತಿವಂತರಾಗಿ ಮಾಡಿಬಿಟ್ರು. ಸೊ ಒಂದನ್ನು ಹೊಂದ್ಕೊಳ್ಳೋದಕ್ಕೆ ನಮಗೆ ಯಾವ ಅರ್ಹತೆ ಬೇಕೋ, ಯಾವ ಕ್ವಾಲಿಫಿಕೇಷನ್ ಬೇಕೋ ಅದನ್ನು ದೇವರೇ ನಮಗೆ ಕೊಟ್ಬಿಟ್ರು. ಆಮೆನ್. ಸೊ ವಿ ಆರ್ 100% ಎಲಿಜಿಬಲ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ನಮಗಿವಾಗ ಬರಬೇಕಾಗಿರೋದು ಬೇರೆ ನಂಬಿಕೆ ಮಾತ್ರ. ಎಲ್ಲರೂ ಹೇಳಿ, ನಂಬಿಕೆ ಮಾತ್ರ. ಸೊ ನಾನು ಹೋದ ವಾರನೂ ಹೇಳಿದೆ, ಯಾವಾಗಲೂ ನನ್ನ ಮೆಸೇಜಲ್ಲಿ ಹೇಳ್ತೀನಿ, ನಂಬಿಕೆ ಯಾವ ರೀತಿ ಬರುತ್ತೆ ನೋಡಿ. ಫೇತ್ ಈಸ್ ನಾಟ್ ಎ ಡೈಲಾಗ್, ಇಟ್ಸ್ ಆ್ಯನ್ ಆ್ಯಕ್ಷನ್. ಫೇತ್ ಈಸ್ ನಾಟ್ ಎ ಡೈಲಾಗ್. ನೋಡಿ, ಅದಕ್ಕೆ ನಾನು ಹೇಳಿದೆ, ಈಗ ಡಾಕ್ಟ್ರು ಒಂದು ಮಾತ್ರೆ ಕೊಡ್ತಾರೆ ಜ್ವರಕ್ಕೆ. ನೋಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇದನ್ನು ನೀನು ತಿಂದರೆ ಜ್ವರ ಚೆನ್ನಾಗಾಗ್ಬಿಡುತ್ತೆ. ಸೊ ಡಾಕ್ಟ್ರ್ ಹೇಳಿದ್ರು, ಇದನ್ನು ತಿಂದರೆ ನಿನ್ನ ಜ್ವರ ಚೆನ್ನಾಗಾಗ್ಬಿಡ್ತೈತೆ. ಸೊ ಬೆಳಿಗ್ಗೆ ಎತ್ಕೊಂಡು ಟ್ಯಾಬ್ಲೆಟು, ನಾನು ಇದನ್ನು ತಿಂದರೆ ಚೆನ್ನಾಗಾಗ್ಬಿಡ್ತೀನಿ, ನಾನು ಇದನ್ನು ತಿಂದರೆ ಚೆನ್ನಾಗಾಗ್ಬಿಡ್ತೀನಿ. ತಿರ್ಗಾ ಮಧ್ಯಾಹ್ನ ಟ್ಯಾಬ್ಲೆಟ್ ತೊಗೊಂಡು ನಾನು ಇದನ್ನು ತಿಂದರೆ ಚೆನ್ನಾಗಾಗ್ಬಿಡ್ತೀನಿ. ರಾತ್ರಿ ಟ್ಯಾಬ್ಲೆಟ್ ತೊಗೊಂಡು ನಾನು ಇದನ್ನು ತಿಂದರೆ ಚೆನ್ನಾಗಾಗ್ಬಿಡ್ತೀನಿ. ಚೆನ್ನಾಗಾಗ್ತೀವಾ? ಯಾಕೆ? ಬೇರೆ ಮಾತಾಡ್ತಾನೇ ಇದ್ದೀವಿ. ನಾನೇನು ಹೇಳ್ತೀನಿ, ಬೇರೆ ಮಾತು ಕೆಲಸ ಮಾಡೋದಿಲ್ಲ, ಬೇರೆ ಹೇಳ್ತಾನೇ ಇದ್ದೀವಿ. ಕನ್ಫೆಷನ್, ಇವತ್ತು ಕೆಲವರು ನೋಡಿ ಕನ್ಫೆಷನ್ ಮಾಡಿ ಅಂತ ಹೇಳ್ತಾರೆ. ಕನ್ಫೆಷನ್ ಮಾಡಿ ಮಾಡಿ ಕನ್ಫ್ಯೂಷನ್ ಆಗಿಬಿಟ್ಟವ್ರೆ. ಯಾಕಂತ ಎಷ್ಟು ಕನ್ಫೆಷನ್ ಮಾಡಿದ್ರು ಸ್ಟಿಲ್ ವಿ ಆರ್ ಇನ್ ಕನ್ಫ್ಯೂಷನ್. ಯಾಕೆ? ನಾನು ಹೇಳ್ತಾನೆ ಇದ್ದೀನಿ ಪಾಸ್ಟರ್, ಯಾಕೆ ನೆರವೇರ್ತಾ ಇಲ್ಲ? ನೋಡಿ, ಚಿಕ್ಕ ಚಿಕ್ಕ ನಂಬಿಕೆ ಯಾವುದ್ರಲ್ಲಿ ತೋರಿಸ್ಬೇಕು ಅನ್ನೋದು ನಾನು ನಿಮಗೆ ಫಸ್ಟೇ ಕಲಿಸ್ಕೊಟ್ಟಿದ್ದೀನಿ. ಸೊ ಫೇತ್ ಅಂದರೆ ನಾನೇನು ಹೇಳಿದೆ, ಫಸ್ಟ್ ಬೈಬಲಲ್ಲಿ ಫೇತ್ ಹೀರೋಸಲ್ಲಿ ಯಾರ ಹೆಸರು ಇರೋದು? ಏಬೇಲನಿಗೆ ದೇವರೇ ಸಾಕ್ಷಿ ಕೊಟ್ರಂತೆ. ಯಾವುದ್ರ ಬಗ್ಗೆ? ಅವನ ಕಾಣಿಕೆ ಬಗ್ಗೆ. ಆಫರಿಂಗ್ ಆ್ಯಂಡ್ ಫೇತ್ ಬೋತ್ ಆರ್ ಕನೆಕ್ಟೆಡ್. ಸೊ ಗಿವಿಂಗ್ ಆ್ಯಂಡ್ ಫೇತ್ ಬೋತ್ ಆರ್ ಕನೆಕ್ಟೆಡ್. ಸೊ ನಮಗೆ ನಂಬಿಕೆ ಯಾವುದ್ರಲ್ಲಿ ಬರುತ್ತೆ ಅಂದರೆ ಕೊಡೋದ್ರಲ್ಲೇ. ನಾನೇನು ಹೇಳ್ತೀನಿ ಅಂದರೆ, ತುಂಬ ಇರೋರು ಕೊಡ್ತಾರೆ ಅಂತಲ್ಲ, ತುಂಬ ನಂಬಿಕೆ ಇರೋರೇ ಕೊಡೋದು. ಆಮೇಲೆ ಸೊ ಈ ಕೊಡೋದನ್ನು ದೇವರು ಯಾಕೆ ಬೈಬಲಲ್ಲಿ ಇಟ್ಟಿದ್ದಾರೆ ಅಂದರೆ, ಟು ಆಪ್ರೇಟ್ ಅವರ್ ಫೇತ್. ಸೊ ನಾನು ಕೊಡ್ತಾಯಿದ್ರೆ ನನಗೆ ನಂಬಿಕೆ ಜಾಸ್ತಿ ದುಡ್ಡು ಬಂದರೆ ಜಾಸ್ತಿ ಕೊಡ್ತಾರೆ ಎಲ್ಲ. ಚೆನ್ನಾಗಿ ತಿಳ್ಕೊಬೇಕು. ಸಾಹುಕಾರರೇ ಕೊಡೋದು ಅಂತ ಅಲ್ಲ, ದುಡ್ಡಿರೋರೇ ಕೊಡೋದು ಅಂತ ಅಲ್ಲ, ನಂಬಿಕೆ ಇರೋರು ನಂಬಿಕೆನ ಬರ್ಸ್ಕೊಳ್ಳೋದಕ್ಕಾಗಿ ಕೊಡೋದಕ್ಕೆ ದೇವರಿದು ಒಂದು ನಿಯಮನ ದೇವರು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ ಫೇತ್ ಈಸ್ ಆ್ಯನ್ ಆ್ಯಕ್ಷನ್, ಇಟ್ಸ್ ನಾಟ್ ಎ ಡೈಲಾಗ್. ಹಲ್ಲೆಲೂಯಾ. ಸೊ ಈ ಥರ ನಂಬಿಕೆ, ನಾನು ಕೊಟ್ಟಿದ್ದೀನಿ, ನಾನು ನಂಬಿದ್ದೀನಿ, ಇದೆಲ್ಲ ಬಂದ್ಬಿಟ್ಟು ನಮ್ಮ ಒಳಗಡೆ ಬರಬೇಕು. ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ಶೇರ್ ಮಾರ್ಕೆಟ್ ಬಗ್ಗೆ ಒಂದು ನ್ಯೂಸ್ ಹೇಳ್ತೀನಿ. ಸೊ ಶೇರ್ ಮಾರ್ಕೆಟಲ್ಲಿ ಬಿಟ್ಕಾಯಿನ್ಸ್ ಹಾಕಿರೋರು, ಟ್ರೇಡಿಂಗಲ್ಲಿ ಹಾಕಿರೋರು ಡೈಲಿ ನ್ಯೂಸ್ ಹೆಂಗೆ ನೋಡ್ತಾರೆ ಅಂದರೆ, ಇವತ್ತು ಮಾರ್ಕೆಟ್ ಎಷ್ಟು ಹೋಗಿದೆ, ಎಷ್ಟು ಮೇಲೆ ಬಂದಿದೆ. ಸೊ ಸಡನ್ನಿಗೆ ಮಾರ್ಕೆಟ್ ಡೌನ್ ಆಗಿಬಿಟ್ರೆ
ದುಡ್ಡು ಹಾಕಿರೋದು ಏನಾಗ್ಬಿಡುತ್ತೆ, ಹೊಲ್ಟೋಗುತ್ತೆ. ಸೊ ಮಾರ್ಕೆಟ್ ಎಷ್ಟು ಹೋಗ್ತಾ ಇದೆಯಾ ಇಲ್ವಾ, ಸ್ಟಾಕ್ ಮಾರ್ಕೆಟ್ ಎಷ್ಟಿದೆ ಅಂದ್ಬಿಟ್ಟು ಎಕ್ಸೈಟ್ಮೆಂಟ್ ನ್ಯೂಸ್, ಅವರು ನ್ಯೂಸ್ ಕೇಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಹೆಂಗಿರ್ತೈತೆ ಗೊತ್ತಾ, ದೇ ವಿಲ್ ಬಿ ಎಕ್ಸೈಟೆಡ್. ವೈ? ಬಿಕಾಸ್ ದೇ ಹ್ಯಾವ್ ಇನ್ವೆಸ್ಟೆಡ್ ದೇರ್ ಮನಿ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ದೇವ್ರ ರಾಜ್ಯದಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಎಲ್ಲ ಪ್ರಸಂಗಗಳು ಹೆಂಗಿರ್ತೈತೆ ಅಂದರೆ, ಇವತ್ತು ದೇವ್ರು ಏನು ಮಾತಾಡ್ತಾರೆ, ಇವತ್ತು ಮಾರ್ಕೆಟ್ ರೇಟ್ ಹೆಂಗಿದೆ, ಇವತ್ತು ನನಗೆ ಬರುತ್ತಾ, ಇವತ್ತು ನನ್ನ ಆಶೀರ್ವದಿಸ್ತಾರ ಅಂತ. ಯಾಕೆ ಗೊತ್ತಾ, ಇವರು ದುಡ್ಡನ್ನು ಹಾಕಿರೋರು ಪ್ಲಸ್ ನಂಬಿಕೆನ ಇನ್ವೆಸ್ಟ್ ಮಾಡಿರೋರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಸೊ ನಾವು ಮಾಡೋ ಪ್ರಸಂಗಗಳು ಯಾರಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತೈತೆ ಅಂದರೆ, ಫೇತಲ್ಲಿ ಆಪ್ರೇಟ್ ಮಾಡಿರೋರು, ಅದಕ್ಕಾಗಿ ಇನ್ವೆಸ್ಟ್ ಮಾಡಿರೋರು, ಅದಕ್ಕಾಗಿ ದುಡ್ಡು ಕೊಟ್ಟಿರೋರು, ಇವರೆಲ್ಲ ಯೋಚನೆ ಮಾಡ್ತಾರೆ, ಒಂದು ವೇಳೆ ಇವತ್ತು ಬರ್ಬೋದೇನೋ, ದೇವ್ರು ಹೇಳಿದ್ದು ಇವತ್ತು ನನ್ನ ಲೈಫಲ್ಲಿ ನೆರವೇರುತ್ತೆ. ಸೊ ವೆನ್ ಎವರ್ ದೇ ಹಿಯರ್ ದ ಮೆಸೇಜ್, ದೇ ವಿಲ್ ಹಿಯರ್ ಇನ್ ಎಕ್ಸೈಟ್ಮೆಂಟ್. ಆ ಮೆಸೇಜ್ ಅವರು ಎಕ್ಸೈಟ್ಮೆಂಟಲ್ಲಿ ಕೇಳ್ತಾರೆ. ಸೊ ಈ ನಂಬಿಕೆನ ಆಪ್ರೇಟ್ ಮಾಡಿ, ನಂಬಿಕೆನ ಬೆಳೆಸ್ಕೊಳ್ಳಿ. ದೇವ್ರು ದೊಡ್ಡ ಕಾರ್ಯ ಮಾಡೋರು, ದೊಡ್ಡ ಕಾರ್ಯ ನಿನ್ನ ಲೈಫಲ್ಲಿ ನಡೆಯುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಯಾಕಂದರೆ ನಾವು ಆರಾಧನೆ ಮಾಡುವಂಥ ದೇವರು ದೊಡ್ಡವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರಿ, ಓಕೆ. ಈಗ ಸೈತಾನನ ಎದುರುವಂಥ ಕಾರ್ಯ ಯಾವುದು ನೋಡಿ. ಇವಾಗ ಯೇಸು ಸ್ವಾಮಿಯ ನೀತಿ, ರೈಚಸ್ನೆಸ್ ಇದೆಯಲ್ಲ, ಅದಕ್ಕಾಗಿಯೇ ಸೈತಾನನು ಎದುರೋದು. ಈಗ ಒಂದು 3 ಕಳ್ಳರು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು 3 ಕಳ್ಳರು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಈಗ ಒಬ್ಬನ ಹತ್ರ ಗನ್ ಐತೆ, ಏನು ಮಾಡ್ತಾನೆ, ತೋರಿಸಿದ ತಕ್ಷಣ 3 ಕಳ್ಳರು ಏನು ಮಾಡ್ತಾರೆ, ಸ್ಟಾಪ್ ಆಗಿಬಿಡ್ತಾರೆ. ಯಾಕೆ ಗೊತ್ತಾ, ಏನಕ್ಕೆ ಹೇಳಿ, ಗನ್ ಐತೆ. ಈಗ ಆ ಗನ್ನನ್ನು ಚಿಕ್ಕ ಹುಡುಗನ ಕೈ ಕೊಟ್ಬಿಟ್ರು. ಅದೇ ಕಳ್ಳರು ತಿರ್ಗಾ ಬರ್ತಾರೆ, ಚಿಕ್ಕ ಹುಡುಗನೂ ಗನ್ ಇಟ್ಕೊಂಡವನೆ. ಕಳ್ಳರು ಏನು ಮಾಡ್ತಾರೆ, ಎದುರ್ತಾರೆ. ಯಾಕೆ? ಅವನ ವಯಸ್ಸಿಗ ಇಲ್ಲ ಅವನ ಕೈಯಲ್ಲಿ ಇರೋದಕ್ಕ, ಅವನ ಕೈಯಲ್ಲಿರೋ ಗನ್ನಿಗೆ ಎದುರ್ತಾರೆ ಹೊರತು ಅವನ ವಯಸ್ಸಿಗೆ ಎದುರ್ತಾ ಇಲ್ಲ. ಅದೇ ರೀತಿಯೇ ಸೈತಾನನು ನನ್ನನ್ನು ನಿಮ್ಮನ್ನು ನೋಡಿ ಎದುರ್ತಾನೆ ಅಂದರೆ, ನಾವು ಹೈಟಾಗಿದ್ದೀವಿ, ಕುಳ್ಳಿಕ್ಕಿದ್ದೀವಿ, ದಪ್ಪಗಿದ್ದೀವಿ ಅಂತಲ್ಲ. ಯೇಸು ಕ್ರಿಸ್ತನ ನೀತಿ ಅನ್ನೋ ಗನ್ನು ನನ್ನ ಕೈಯಲ್ಲಿ, ನಿಮ್ಮ ಕೈಯಲ್ಲಿ ಇರೋದ್ರಿಂದ, ಅವ್ರ ಹತ್ರ ಇರೋ ಗನ್ನು ಚಿಕ್ಕ ಹುಡುಗನ ಕೈ ಕೊಟ್ಟರು ಕಳ್ಳರು ಯಾಕೆ ನೋಡಿ ಹಂಗೆ ಸ್ಟಾಪ್ ಆಗ್ತಾರೆ ಅಂದರೆ, ಕೈಯಲ್ಲಿರೋ ಗನ್ನನ್ನು ನೋಡಿ ಹೊರತು ಅವನ ಹೈಟು ಸೈಜ್ ನೋಡಿ ಅಲ್ಲ. ಅದೇ ರೀತಿಯೇ ಇವತ್ತು ಸೈತಾನನು ಯಾವ ಕ್ರೈಸ್ತರಿಗೆ ಎದುರ್ತಾನೆ ಅಂದರೆ, ಕೈಯಲ್ಲಿ ನೀತಿವಂತನು ಅನ್ನೋ ಗನ್ನಿದ್ರೆ ಮಾತ್ರನೇ ಸೈತಾನನು ನೋಡಿ ಎದುರೋದು. ಅದಕ್ಕೇ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀತಿನ ಕೊಟ್ಬಿಟ್ಟು ಹೋದಂಗೆ ಅವ್ರ ಹತ್ರ ಇದ್ದಿದ್ದ ಒಂದು ಗನ್ನನ್ನು ನಮ್ಮ ಕೈ ಕೊಟ್ಬಿಟ್ಟು ಹೋಗಿದ್ದಾರೆ. ಇದನ್ನು ನೀನು ಇಟ್ಕೋಪ್ಪ, ಯಾವಾಗೆಲ್ಲ ಸೈತಾನನು ನಿನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಅವಾಗೆಲ್ಲ ಶೂಟ್ ಮಾಡು. ನೀನು ಸರಿ ಇಲ್ಲ ಅಂತನೋ, ಯಾವಾಗೆಲ್ಲ ನಿನ್ನ ಮನಸಾಕ್ಷಿನ ಕೆಡಿಸ್ತಾನೋ ಶೂಟ್ ಮಾಡು. ಸೊ ನೀತಿವಂತನು ಎಂಬ ಸತ್ಯ ನಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸನ ತಗೊಂಡ್ಬರುತ್ತೆ. ಸೊ ಯಾವ ಭಯನೂ ಇಲ್ಲದೆ ಧೈರ್ಯವಾಗಿ ಜೀವಿಸುವಂತೆ ಮಾಡುತ್ತೆ ಈ ನೀತಿವಂತನು, ರೈಚಸ್ನೆಸ್ ಎಂಬ ಸಂದೇಶ. ಕೀರ್ತನೆಗಳು ಬರೆದ ಪುಸ್ತಕ 3ನೇ ಅಧ್ಯಾಯ 1ರಿಂದ 5. ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ದಾವೀದನ ಪ್ರಾರ್ಥನೆ ಏನು, ಯೆಹೋವನೇ ನನಗೆ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನಾನು ಹೇಳಿದೆ, ದಾವೀದನ ಲೈಫಲ್ಲಿ ದೇವರಿದ್ದರು, ದಾವೀದನು ಹಾಡಾಡ್ದ, ದಾವೀದನ ಥರ ಪ್ರಾರ್ಥನೆ ಮಾಡ್ದ, ದಾವೀದನ ಥರ ನಾಟ್ಯ ಆಡಬೇಕಲ್ಲ ನಾವು ಹೇಳ್ತೀವಲ್ಲ. ದಾವೀದನ ಲೈಫಲ್ಲಿ ಎಷ್ಟೋ ಎನಿಮೀಸ್ ಇದ್ರು ಗೊತ್ತಾ ನಿಮಗೆ? ಸೊ ಒಂದು ವೇಳೆ ನಿಮ್ಮ ಲೈಫಲ್ಲಿ ಎನಿಮೀಸ್ ಇದ್ದರೆ ಗಾಡ್ ಈಸ್ ವಿತ್ ಯು ಅಂತ ಅರ್ಥ. ಆಮೇಲೆ ಚೆನ್ನಾಗಿ ತಿಳ್ಕೊಳ್ಳಿ, ಯಾವಾಗಲೂ ಜನ ಯಾಕೆ ನಿಮ್ಮ ಹಿಂದೆ ಮಾತಾಡ್ತಾರೆ ಅಂದರೆ, ನೀವು ಅವ್ರಿಗಿಂತ ಮುಂದೆ ಇದ್ದೀರಾ ಅಂತ ಅರ್ಥ. ನೀವು ತುಂಬ ಒಳ್ಳೆಯವರಾಗಬೇಕು, ಯಾರ ಹತ್ರನೂ ಏನು ಅನ್ಸ್ಕೊಬಾರ್ದು ಅಂತ ಇದ್ದರೆ ನೀವು ಸುಮ್ಮನೆ ಡಮ್ಮಿ ಪೀಸ್ ಥರ ಇರಬೇಕು. ಏನಾದರೂ ಒಂದು ಮಾಡಬೇಕು ಅಂತ ಹೋದರೆ ನಿಮ್ಗೆ ಎನಿಮೀಸ್ ಇದ್ದೇ ಇರ್ತಾರೆ. ಅದು ಆಫೀಸಲ್ಲಾಗಲಿ, ಅದು ಕಾಲೇಜಲ್ಲಾಗಲಿ, ಅದು ಕೆಲಸದ ಮೇಲಾಗಲಿ, ಅದು ಬಿಸ್ನೆಸ್ ಮೇಲಾಗಲಿ, ನಿಮಗೆ ಕಾಂಪಿಟೇಷನು, ಎನಿಮೀಸ್ ಇದ್ರೇ ನೀವು ಬೆಳೀತಾ ಇದ್ದೀರಾ ಅನ್ನೋದಕ್ಕೆ ಗುರುತು. ಇಫ್ ಯು ಡೋಂಟ್ ಹ್ಯಾವ್ ಎನಿಮೀಸ್ you will not grow. If you are growing, you will have so many enemies. ಇವಾಗ ನೋಡಿ, ನಾನೊಂದು ಪ್ರಸಂಗ ಮಾಡ್ತೀನಿ ಅಂದರೆ, ಈಗ ನನ್ನ ಪ್ರಸಂಗನ ಕೇಳಬೇಡಿ, ಫಿಲಿಪ್ ಪಾಸ್ಟರ್ ಸರಿ ಇಲ್ಲ ಅಂತ ಯಾರಾದರೂ ಟ್ರೋಲ್ ಮಾಡೋರು ನನಗೆ ವಿರೋಧವಾಗಿ, ಅಥವಾ ಯಾವ ಚರ್ಚಲ್ಲೂ ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಬೇಡಿ ಅಂತ ಯಾರು ಹೇಳಲಿಲ್ಲ ಅಂದರೆ ನಾನು ಇನ್ನೂ ಸರಿಯಾಗಿ ಪ್ರಸಂಗ ಮಾಡ್ತಾಯಿಲ್ಲ ಅಂತ ಅರ್ಥ.
ನಾನು ಸರಿಯಾಗಿ ಪ್ರಸಂಗ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಪ್ರಸಂಗನ ಕೇಳಬೇಡಿ ಅಂತ ಹೇಳೋದಕ್ಕೆ ಒಂದು ಗುಂಪು ಇದ್ದೇ ಇರುತ್ತೆ. ಅವ್ರ ಪ್ರಸಂಗ ಸರಿ ಇಲ್ಲ ಅಂತ ಹೇಳೋದಕ್ಕೆ ಒಂದು ಗುಂಪು ಇದ್ದೇ ಇರುತ್ತೆ. ಇವ್ರೇನು ದುಡ್ಡು ಬಗ್ಗೆ ಮಾತಾಡ್ತಾರೆ, ಇವ್ರೇನು ಯಾವಾಗಲೂ ಪ್ರಾಸ್ಪರಿಟಿ ಮಾತಾಡ್ತಾರೆ, ಇವ್ರೇನು ಅದನ್ನು ಮಾತಾಡ್ತಾರೆ ಅಂತ ಒಂದು ಗುಂಪು ನನಗೆ ವಿರೋಧವಾಗಿ ಆಪೋಸಿಷನ್ ಆಗಿ ಎದ್ದೊಳ್ಳಿಲ್ಲ ಅಂದರೆ ಆಶ್ಚರ್ಯ. ನನಗೆ ಎನಿಮೀಸ್ ಇಲ್ಲ ಅಂದರೆ ಆಶ್ಚರ್ಯ. ನನ್ನನ್ನು ಹೇಗಾದರೂ ತೋರಿಸ್ಕೊಡ್ಬೇಕು, ಇವನು ಹೆಂಗಾದರೂ ನಾಶ ಆಗಬೇಕು, ಇವನು ಹೆಂಗಾದರೂ ಹಾಳಾಗಬೇಕು ಅಂತ ಯಾರಾದರೂ ಒಬ್ಬರು ಹೋರಾಡಲಿಲ್ಲ ಅಂದರೆ ನಾನು ಏನೂ ಮಾಡ್ತಾಯಿಲ್ಲ ಅಂತ ಅರ್ಥ. ನಾನು ಏನು ಮಾಡ್ತಾಯಿದ್ದೀನೋ ಅದಕ್ಕೆ ಒಂದು ಅಪೋಸಿಷನ್ ಇದ್ದರೆ ನಾನು ಸರಿಯಾಗಿ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಓಕೆ, ಸೊ ದಾವೀದನ ಲೈಫಲ್ಲಿ ದೇವ್ರ ಜೊತೆ ಇದ್ರೂ ಸತ್ಯವೇದ ಹೇಳುತ್ತೆ, ಐ ಹ್ಯಾವ್ ಸೋ ಮೆನಿ ಎನಿಮೀಸ್. ನೆಕ್ಸ್ಟ್ ಓದಮ್ಮ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿ ಅನೇಕರು ಹೇಳ್ತಾರಂತೆ, ಅವನಿಗೆ ದೇವರಿಂದ ಸಹಾಯ ಆಗಲ್ಲ, ಅವನಿಗೆ ಅದ್ಭುತ ಆಗಲ್ಲ, ಅವನಿಗೆ ನಡೆಯಲ್ಲ, ಅವನು ಮುಂದಕ್ಕೆ ಬರಲ್ಲ, ಅವನು ಉದ್ಧಾರ ಆಗಲ್ಲ ಅಂತ. ನಿಮ್ಮ ಲೈಫಲ್ಲಿ ಯಾರಾದರೂ ಆ ಥರ ಹೇಳಿರೋರು ಇದ್ದಾರಾ? ಯಾರಾದರೂ ನಿಮಗೆ ನೀನು ಮಾತ್ರ ಉದ್ಧಾರನೇ ಆಗಲ್ಲ, ಅದು ಹೆಂಗೆ ಮುಂದೆ ಬಂದುಬಿಡ್ತಾ ನಾನು ನೋಡ್ತೀನಿ ಅಂತ ನಿಮ್ಮ ಲೈಫಲ್ಲಿ ಯಾರಾದರೂ ಹೇಳಿದ್ದೀರಾ? ಹೇಳಿಲ್ಲ ಅಂದರೆ ನೀವು ತುಂಬ ಒಳ್ಳೆಯರಾಗಿ ನಡ್ಕೊಂಡಿದ್ದೀರಾ ಅಥವಾ ಒಳ್ಳೆಯವ್ರ ಥರ ನಾಟಕ ಆಡಿದ್ದೀರಾ. ನೀವು ರಿಯಲಾಗಿದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀನು ಉದ್ಧಾರನೇ ಆಗಲ್ಲ ಅಂತ ಹೇಳೋ ಒಂದು ಗುಂಪು ನಿನಗೆ ಎಗೇನ್ಸ್ಟಾಗಿ ನಿಂತೇ ನಿಲ್ಲುತ್ತೆ. ಇಲ್ಲಿ ಸತ್ಯವೇದ ಹೇಳುತ್ತೆ, ಮೆನಿ ಆರ್ ಸೇಯಿಂಗ್ ಆಫ್ ಮೀ ಗಾಡ್ ವಿಲ್ ನಾಟ್ ಡೆಲಿವರ್ ಹಿಮ್. ಸೆಲ ಅಂದರೆ ಏನು ಗೊತ್ತಾ? ಥಿಂಕ್ ಆ್ಯಂಡ್ ಪಾಸ್. ಸೆಲ ಅಂದರೆ ಏನು ಗೊತ್ತಾ? ಒಂದೊಂದು ಬೈಬಲಲ್ಲಿ ನೋಡಿ ಅದು ಹಾಕಿರ್ತಾರಲ್ವಾ, ಪಾಸ್ ಆ್ಯಂಡ್ ಥಿಂಕ್ ಅಂದರೆ ನೀವು ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಮೆಡಿಟೇಟ್ ಮಾಡು ಅಂತ ಅರ್ಥ. ಅದು ಬೈಬಲಲ್ಲಿ ಎಲ್ಲೆಲ್ಲ ಅದು ಬರುತ್ತೋ ಸೆಲ ಅಂದರೆ ಪಾಸ್. ಸೊ ಯು ಶುಡ್ ಥಿಂಕ್ ಅಬೌಟ್ ಇಟ್. ಎಸ್, ನನ್ನ ಲೈಫಲ್ಲೂ ಈ ಥರ ನನಗೂ ಉದ್ಧಾರ ಆಗಲ್ಲ, ನಾನು ಚೆನ್ನಾಗಾಗಲ್ಲ ಅಂತ ಹೇಳೋರು ಇದ್ದಾರಲ್ವ. ಹೇಗಾದರೂ ಮಿನಿಸ್ಟ್ರಿನ ಹಾಳು ಮಾಡಬೇಕು, ಹೇಗಾದರೂ ಕುಟುಂಬನ ಹಾಳು ಮಾಡಬೇಕು, ಹೇಗಾದರೂ ಮಕ್ಕಳನ್ನ ಹಾಳು ಮಾಡಬೇಕು, ಹೇಗಾದರೂ ಫೈನಾನ್ಸ್ ಹಾಳು ಮಾಡಬೇಕು, ಹೇಗಾದರೂ ಯೂಟ್ಯೂಬಲ್ಲಿ ನಮಗೆ ಎಗೇನ್ಸ್ಟಾಗಿ, ಫೇಸ್ಬುಕ್ಕಲ್ಲಿ ನನಗೆ ಎಗೇನ್ಸ್ಟಾಗಿ, ಮಿನಿಸ್ಟ್ರಿಗೆ ವಿರುದ್ಧವಾಗಿ ಹೋರಾಡಬೇಕು ಅಂತ ಎಲ್ಲ ಒಂದೊಂದು ಕಡೆ ಹೋರಾಟ ಇದ್ದೇ ಇರುತ್ತೆ. ಆದರೆ ಮೂರನೇ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಆದರೂ ಎಲ್ಲರೂ ಹೇಳಿ ನೋಡಿ. ಆದರೂ ಅಂದರೆ ಏನು ಗೊತ್ತಾ? ಹೇಳ್ತೀನಿ ನೋಡಿ. ಈಗ ಒಂದು ಹುಡುಗಿ ನೋಡ್ತಾರೆ. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ತುಂಬ ಓದಿದ್ದಾಳೆ, ತುಂಬ ಕೆಲಸ ಮಾಡ್ತಾಳೆ, ಚೆನ್ನಾಗಿದ್ದಾಳೆ. ಆದರೆ ನೀವು ಇಷ್ಟೊತ್ತು ಏನು ಹೇಳಿದ್ರು ಅದು ಮುಖ್ಯ ಅಲ್ಲ ಸರ್. ಆದರೆ ಅಂದ್ರಲ್ಲ, ಏನು ಆದರೆ ಅಂದರೆ ಏನರ್ಥ? ಇಷ್ಟೊತ್ತು ನೀನು ಹೇಳಿದ ಮುಖ್ಯ ಅಲ್ಲ. ಈ ಆದರೆ ಬಂದುಬಿಟ್ರೆ ಎಲ್ಲ ಹೋದರೆ ಎಲ್ಲ ಮುಗೀತದು. ನೀನು ಇಷ್ಟೆಲ್ಲ ಹೇಳ್ಬಿಟ್ಟು ಇವಾಗ ಇದು ನಾನು ಒಬ್ರು ಕೊಡ್ತೀನಿ ಅಂದ್ಬಿಟ್ಟು ಇದು ಎಲ್ಲ ಫ್ರೀ ಇನ್ನೇನು ಇಟ್ಕೊಂತ ಹೇಳ್ಬಿಟ್ಟು ಆದರೆ ಅಂತ ಹೇಳಿದರೆ ಏನರ್ಥ? ಫ್ರೀ ಅಲ್ಲ ಅಂತ. ಆದರೆ ಅಂದರೆ ಏನು ಗೊತ್ತಾ? ಎಷ್ಟು ಜನ ಇರಲಿ, ಊರೇ ಹೋರಾಡಲಿ, ಊರೇ ಕೂಗಾಡಲಿ, ನನ್ನ ನೆಮ್ಮದಿಗೆ ಸಾಟಿನೇ ಇಲ್ಲ. ಏನು ಬ್ರದರ್? ಊರೇ ಹೋರಾಡಲಿ, ಯಾರೇ ಕೂಗಾಡಲಿ, ನನ್ನ ನೆಮ್ಮದಿಗೆ ಭಂಗ ಇಲ್ಲ ಅಷ್ಟೇ. ಇವಾಗಲೂ ನಾನು ಹೇಳ್ತೀನಿ, ಊರೇ ಹೋರಾಡಲಿ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗ. ಯಾರೇ ಕೂಗಾಡ್ಕೊಳ್ಳಿ, ಫಿಲಿಪ್ ಅಷ್ಟು ನೆಮ್ಮದಿಯಾಗಿರ್ತಾರೆ. ಯಾಕೆ ಗೊತ್ತಾ? ನನ್ನಲ್ಲಿರುವಾತನು ದೊಡ್ಡವರು. ಓ ಮೈ ಗಾಡ್, ತಟ್ಟಿದ್ರೆ ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನನ್ನ ಪಕ್ಕದಲ್ಲಿ 1000, ನನ್ನ ಬಲಗಡೆಯಲ್ಲಿ 10,000 ಸತ್ತು ಬಿದ್ದರು. ದೇವರೇ, ನೀನು ನನ್ನೊಂದಿಗೆ ಇರುವುದರಿಂದ ಯಾವ ಕೇಡು ನನ್ನನ್ನು ಮುಟ್ಟದು. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಡಾಕ್ಟರ್ ರಿಪೋರ್ಟು, ಮಗ್ಗಲಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು. ಬೋಧಕರಾದ ಫಿಲಿಪ್ಪನಿಗೆ ಓ ಮೈ ಗಾಡ್.
ಬಿದ್ದಿರಲಿ, ಇವಾಗೆಲ್ಲ ಕೆಲಸ ಇಲ್ಲ, ಪರವಾಗಿಲ್ಲ. ಡಾಕ್ಟ್ರ್ ಹೇಳ್ತಾರೆ ರಿಪೋರ್ಟೆಲ್ಲ ಹಿಂಗೆ ಐತೆ, ಟ್ಯಾಬ್ಲೆಟ್ ನೀವು ತೊಗೊಬೇಕು, ಇದು ಬಂದು ತುಂಬ ಸೀರಿಯಸ್ ಕಂಡೀಷನು, ನೀವು ಲಾಸ್ಟ್ ಸ್ಟೇಜಲ್ಲಿ ಇದ್ದೀರಾ ಹೇಳಿ. ಆದರೂ ಡಾಕ್ಟ್ರ್ ಏನೇ ಹೇಳಿದ್ರು, ಆದರೂ ದೇವ್ರೇನು ಹೇಳ್ತಾರೆ ಅಂದರೆ ಯು ವಿಲ್ ಲಿವ್ ಲಾಂಗ್, ಯು ವಿಲ್ ಲಿವ್ ಲಾಂಗ್. ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ. ಓ ಮೈ ಗಾಡ್, ನೀನು ಫೇಲ್ ಆಗಿರ್ಬೋದು, ಆದರೂ ನಿನಗೆ 1000 ಪ್ರಾಬ್ಲಮ್ ಇರ್ಬೋದು, ಆದರೂ ಫಸ್ಟ್ ತುಂಬ ಸಾಲಗಳೈತೆ ಏನು ಮಾಡೋದು, ಆದರೂ ಫಸ್ಟ್ ತುಂಬ ಕಷ್ಟ, ಆದರೂ ಯೆಹೋವನು ನಿನಗೆ ಸಹಾಯಕನು, ನಿನಗೆ ಅದ್ಭುತಗಳನ್ನು ಮಾಡುವಾತನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ದೇವ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಎವಿಡೆನ್ಸ್ ಏನು ಗೊತ್ತಾ? ಅಪೊಸ್ತಲರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12 verse 6. ಹೇರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ನೋಡಿ, ಪೀಟರ್ದು ಇದು ಒಂದು ದೊಡ್ಡ ಭಾಳ ಇಷ್ಟವಾದಂಥ ಒಂದು ಕಾರ್ಯ ಅಂದರೆ ನಿದ್ದೆ. ಪೇತ್ರನಿಗೆ ತುಂಬ ನಿದ್ದೆ. ಒಂದು ಬೆಟ್ಟದ ಮೇಲೆ ಟ್ರಾನ್ಸ್ಫಿಗರೇಷನ್ ಮೌಂಟೇನ್ಗೆ ಹೋಗ್ತಾರೆ, ಅಲ್ಲಿ ಎಲಿಯಾ ಇದ್ದಾರೆ, ಮೋಶೆ ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ, 3 ಜನ ಅಲ್ಲಿ ಇದ್ದಾರೆ. ಸಡನ್ನಾಗಿ ನಿದ್ದೆಯಿಂದ ಎದ್ಬಿಟ್ಟು ಏನು ಹೇಳ್ತಾನೆ ಗೊತ್ತಾ? ದೇವ್ರೆ 3 ಟೆಂಟ್ ಹೊಡೆದ್ಬಿಡ್ಲ ಇಲ್ಲಿ. ಆ ಟ್ರಾನ್ಸ್ಫಿಗರೇಷನ್ ಆ ಬೆಟ್ಟದ ಮೇಲೆ ಏನು ಮಾಡ್ತಾ ಇದ್ನಂತೆ ಅವನು? ಅಲ್ಲೂ ಮಲ್ಕೊಂಡು ನಿದ್ದೆ. ಯೇಸು ಸ್ವಾಮಿ ಸಾಯ್ತಾ ಇದ್ದಾರೆ, ಇನ್ನೇನು ಸ್ವಲ್ಪ ಹೊತ್ತಿಗೆ ಶಿಲ್ಬೆಗೆ ಹೋಗಬೇಕು. ಗೆತ್ಸೆಮನೆ ತೋಟದಲ್ಲಿ 1 ಗಂಟೆ ಆದರೆ ಎಚ್ಚರವಾಗಿರಪ್ಪ ಅಂತ ಹೇಳ್ಬಿಟ್ಟು ತಟ್ಬಿಟ್ಟು ಹೋಗ್ತಾರೆ. ತಿರ್ಗಾ ಬರ್ತಾರೆ. ಅಯ್ಯೋ 1 hour ಆದರೂ ಅಟ್ಲೀಸ್ಟ್ 1 hour ಅವ್ರು ಹಂಗೆ ಹೋಗ್ತಾರೆ. ಸೋತ್ರ ಅಷ್ಟೇ ನಿದ್ದೆ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ 3 ಜನ ಮೋಶೆ, ಎಲಿಯಾ, ಯೇಸು ಸ್ವಾಮಿ ಇದ್ದರು, ಅದು ಬೇರೆ. ಇವನಿಗೆ ಸಂಬಂಧ ಇಲ್ಲ, ನಿದ್ದೆ ಬಂತು ಅಂತ ಇಟ್ಕೊಳ್ಳಿ, ಅದು ಇವನಿಗೆ ಸಂಬಂಧ ಇಲ್ಲ, ಓಕೆ ನಿದ್ದೆ ಆಯಿತು. 2ನೇದು ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹೋಗ್ತಾರೆ, ಅದು ಇವನಿಗೆ ಸಂಬಂಧ ಇಲ್ಲ, ಇವನು ನಿದ್ದೆ ಮಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ. ಇಲ್ಲಿ ನಿದ್ದೆ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಇವನ್ನ ಕತ್ತನ್ನು ಎತ್ತಾರೆ. ನೆಕ್ಸ್ಟ್ ಡೇ ಯಾವುದು? ಇವನಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಇದು. ಇವನ ಪ್ರಾಬ್ಲಮಲ್ಲೂ ಹೆಂಗೆ ಗೊತ್ತಾ? ಒಂದು ವೇಳೆ ನಾಳೆ ಬೆಳಿಗ್ಗೆ ಕತ್ತರಿಸ್ಬೇಕು ಅಂತ ಒಂದು ವೇಳೆ ಒಂದು ಡಿಮ್ಯಾಂಡ್ ಬಂತು ಅಂದರೆ ಯಾರಿಗಾದ್ರೂ ನಿದ್ದೆ ಬರುತ್ತಾ? ನಾಳೆ ಹಿಂಗಾಗುತ್ತೆ ಅಂತ ನಿಮಗೇನಾದ್ರು ಹೇಳೋ ನಿದ್ದೆ ಬರುತ್ತಾ? ಹಾಂ, ಇವ್ನು ನೋಡಿ ಹೆಂಗೆ ಚೆನ್ನಾಗಿ ಮಲ್ಕೊಂಡವನ, ಇವನಿಗೆ ಮಾತ್ರ ಯಾಕೆ ಇಷ್ಟು ನಿದ್ದೆ ಬಂತು? ನೋಡಿ, ಇದೇ ಥರ ಇನ್ನೊಬ್ಬನ ಜೈಲಿಗೆ ಹಾಕಿದ್ರು. ಯಾರನ್ನ? ಪೌಲು, ಶೀಲ. ಇವನೇನು ಮಾಡ್ತಾಯಿದ್ದ? ಪೌಲನು ಆಡ್ತಾ ಇದ್ದ. ಪೇತ್ರನೇನು ಮಾಡ್ತಾವನೆ? ಈಗ ಯಾವ್ದು ಬೆಸ್ಟ್ ಅಂತೀರಾ? ನಾನೇನು ಹೇಳ್ತೀನಿ ಅಂದರೆ, ನಿನ್ನ ಕೈಲಿ ಚೆನ್ನಾಗಿ ಆಡೋಕ್ಕಾದರೆ ಆಡು ಖುಷಿಯಲ್ಲಿ, ಇಲ್ಲ ಮಲ್ಕೊಂಬಿಡು ಸೈಲೆಂಟಿ. ಒಂದೊಂದು ಚೆನ್ನಾಗಿ ಹೇಳ್ತೀನಿ ಕೇಳಿ. ಭಯದಲ್ಲೇ ಸೋತ್ರ ಅಂತ ಹೇಳೋದಕ್ಕಿಂತ ನೀನು ನಿದ್ದೆ ಮಾಡೋದು ವಾಸಿ ಅಂತೀನಿ ನಾನು. ಭಯಪಟ್ಟು 1 hour ಅಪ್ಪ ಏನಾದರೂ ಬಿಡುಗಡೆ ಮಾಡಲ್ವಾ ದೇವರೇ, ಒಂದು ಅದ್ಭುತ ನಡೆಯಲ್ವಾ ಅಂತ ನೀನು ಎದುರ್ಕೊಂಡು 1 hour ಪ್ರಾರ್ಥನೆ ಮಾಡೋದಕ್ಕಿಂತ ಪೇತ್ರನ ಥರ ಚೆನ್ನಾಗಿ ನಿದ್ದೆ ಮಾಡೋದು ಉತ್ತಮ. ಇಂಥ ಒಂದು ಪಾಸ್ಟರ್ ಎಲ್ಲಾದರೂ ಸಿಕ್ಕೋದುಂಟೆ ನಿಮಗೆ? ಈಗೂ ಉಂಟೆ ಎಲ್ಲರೂ ಈ ಥರ. ಈಗ 2 ಕಾರ್ಯ ನಡಿಬೇಕು. ಒಂದು, ಖುಷಿಯಲ್ಲಿ ಹಾಡು. ನೋಡಿ, ಯಾರಿಗೆ ಹಾಡು ಬರುತ್ತೆ? ಹಾಡು ನೋಡಿ, ಹಾಡು ಅಂದರೆ ಹೆಂಗೆ ಗೊತ್ತಾ? ಹಾಡುಗಳಲ್ಲಿ 2 ಹಾಡುಗಳಿದೆ. ಒಂದು ಹಾಡು ಏನು ಗೊತ್ತಾ? ಯಾರನ್ನ ಕೈ ಬಿಟ್ಟರು ಏಸು ಕೈ ಬಿಡಲಾರ, ಇದು ಹಾಡೆ. ಇದಕ್ಕೆ ಬಂದ್ಬಿಟ್ಟು ಸಾಂಗ್ ಅಂತ ಹೇಳ್ತಾರೆ. ಪೌಲ್ ವಾಸ್ ಪ್ರೈಸಿಂಗ್ ಗಾಡ್. ಪ್ರೈಸಿಂಗ್ ಅಂದರೆ ಸ್ತುತಿ ಅಂದರೆ ಏನು ಗೊತ್ತಾ? ಹಾಡಲ್ವಂತೆ. ಸ್ತೋತ್ರ 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 ಸ್ತೋತ್ರ. ಸೊ ಈ ಥರ ಸ್ತೋತ್ರ ಬರೋದು ಯಾರು ಗೊತ್ತಾ? ಖುಷಿಯಾಗಿರೋನಿಗೆ ಸ್ತೋತ್ರ ಬರೋದು. ಒಂದು, ನಿನಗೆ ಖುಷಿಯಲ್ಲಿ ಹಾಡು ಬರಬೇಕು. ಆ ಥರ ಇಲ್ಲ ಪಾಸ್ಟರ್, ನನ್ನ ಖುಷಿ ಇಲ್ಲ ಅಂದರೆ ಸುಮ್ಮನೆ ಏನೇನೋ ಬೈದಲ್ಲಿ
ಪ್ರಾರ್ಥನೆ ಮಾಡೋದಕ್ಕಿಂತ ನೀನು ನೆಮ್ಮದಿಯಾಗಿ ಮಲ್ಕೊಂಬಿಡು. ಇಲ್ಲ ಇದೇ ನಡೆದಿದ್ದು. ಸೊ ನಾನೇನು ಹೇಳ್ತೀನಿ ಅಂದರೆ, ಪೇತ್ರನಿಗೆ ನಿದ್ದೆ ಬಂದಿದ್ದ ಕಾರಣ ಏನು ಗೊತ್ತಾ? ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಯೋಹಾನನು ಬರೆದ ಪುಸ್ತಕ 21ನೇ ಅಧ್ಯಾಯ 18ನೇ ವಾಕ್ಯ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನೋಡಿ, ಯೇಸು ಸ್ವಾಮಿ ಸತ್ತು ಜೀವಂತವಾಗಿ ಹೋಗ್ಬೇಕಾದ್ರೆ ಇಮಿಡಿಯೇಟ್ಲಿ ಇವ್ರು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯೇಸುನೇ ನಿಜವಾದ ದೇವರು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆ ಟೈಮಲ್ಲೇ ಇವನ್ನ ಅರೆಸ್ಟ್ ಮಾಡಿದ್ದು. ಯೇಸು ಸ್ವಾಮಿ ಬಗ್ಗೆ ಮಾತಾಡಬಾರ್ದು, ಸುವಾರ್ತೆ ಹೇಳ್ಬಾರ್ದು ಅಂತ ಅರೆಸ್ಟ್ ಮಾಡಿದ್ರು. ಸೊ ಇವನ್ನ ಅರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಇವನು ಕತ್ತೆತ್ತಬೇಕು ಅಂತ ಹೇಳಿದರೆ, ಅವನು ಅರಸನ ಏನು ಹೇಳ್ತಾನೆ ಅಂದರೆ, ಬೆಳಿಗ್ಗೆ ನೀನು ಕತ್ತೆತ್ತಾರಪ್ಪ ಅಂತ. ಇವನು ಯಾವುದ್ರ ಮೇಲೆ ನಿದ್ದೆ ಬಂದಿದ್ದು ಗೊತ್ತಾ? ಯೇಸು ಸ್ವಾಮಿ ಬದುಕಿದ್ದಾಗ ಏನು ಹೇಳಿದ್ರು ಗೊತ್ತಾ? ನೀನು ಮುದುಕನಾದಾಗ ಅಂದಿದ್ರು. ಸೊ ಇವನಿಗೆ ಅರಸನು ಹೇರೋದನ್ನು ಏನು ಹೇಳ್ತಾನೆ, ನಾಳೆ ಬೆಳಿಗ್ಗೆ ನೀನು ಕತ್ತು ಹೊರಟೋಗುತ್ತೆ ಅಂತ. ಈ ಕಡೆ ಏನು ಹೇಳೋರೆ ದೇವರು, ನೀನು ಮುದುಕನಾದಾಗ ಅಂತ. ಇವನು ರಾಜ ಹೇಳಿದ್ದನ್ನು ನಂಬಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ಇವನಿಗೆ ರಾಜ ಹೇಳೋದಕ್ಕಿಂತ ದೇವರು ಏನು ಹೇಳಿದ್ರು ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ನಿದ್ದೆ ಬರ್ತಾಯಿತ್ತು. ಡಾಕ್ಟ್ರ್ ಏನು ಹೇಳಿದ್ರು ಅಂತ ಹೇಳಿದ್ರೆ ನೀನು ನಿದ್ದೆ ಬರೋಲ್ಲ. ಪಾಸ್ಟ್ ಏನು ಹೇಳಿದ್ರು ಅಂದರೆ ನೀನು ನಿದ್ದೆ ಮಾಡಿಬಿಡ್ತೆ. ರಿಪೋರ್ಟ್ ನಿನ್ನ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಮುಖ್ಯ ಅಲ್ಲ, ವಾಗ್ದಾನ ನಿನ್ನ ಬಗ್ಗೆ ಏನು ಹೇಳುತ್ತೆ ಅನ್ನೋದು ಮುಖ್ಯ. ನಿನ್ನ ಬಗ್ಗೆ 1000 ರಿಪೋರ್ಟ್ ಡಾಕ್ಟ್ರುಗಳು ಹೇಳಿರ್ಬೋದು, ಆದರೆ ದೇವ್ರ ವಾಗ್ದಾನ ಏನು ಹೇಳಿದ್ರು? ನೀನು ತುಂಬ ದಿವಸ ದೀರ್ಘಾಯುಷಾಗಿ ಬದುಕಿ ಬಾಳ್ತೀಯ ಅಂತ ದೇವ್ರ ವಾಕ್ಯ ಹೇಳಿದ್ರು. ಇವತ್ತು ಕೆಲಸ ಇಲ್ಲ ಪಾಸ್ಟರ್, ಇವತ್ತು ಕಷ್ಟದಲ್ಲಿದ್ದೀನಿ ಅಂತ ನಿನ್ನ ಪ್ರಾಬ್ಲಮ್. ದೇವ್ರೇನು ಹೇಳ್ತಾರೆ ಗೊತ್ತಾ? ನೀನು ಅನೇಕ ಜಾತಿಗಳಿಗೆ, ನೀನು ಅನೇಕರಿಗೆ ಆಶೀರ್ವಾದವಾಗಿ ಇರ್ತೀಯ ಅನ್ನೋದು ವಾಗ್ದಾನ. ಸೊ ಇವತ್ತು ಕೆಲಸ ಇಲ್ಲ ಅನ್ನೋದ್ರಲ್ಲಿ ನೀವು ದುಃಖದಲ್ಲಿದ್ದೀರಾ. ನಾಳೆ ಹೇಗಾದರೂ ನಾನು ಸಾವುಕಾರ ಆಗ್ಬಿಡ್ತೀನಿ ಅನ್ನೋ ನೆಮ್ಮದಿ ನಿಮಗಿದೆಯಾ? ಇವತ್ತು ಪ್ರಾಬ್ಲಮ್ ಪಾಸ್ಟರ್, ಇವತ್ತು ಪ್ರಾಬ್ಲಮ್ ನನಗೆ. ಅದನ್ನು ಬಿಟ್ಟಾಕಿ ವಾಗ್ದಾನ ಏನು ಹೇಳುತ್ತೆ ಗೊತ್ತಾ? ನೀನು ಐಶ್ವರ್ಯವಂತನು. ಇವತ್ತು ನಾಳೆ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ. ನಿನ್ನ ಹತ್ರ ಹಣ ಬರುತ್ತೆ, ಐಶ್ವರ್ಯ ಬರುತ್ತೆ, ಆರೋಗ್ಯ ಬರುತ್ತೆ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಸೊ ಇವನಿಗೆ ರಾಜನು ನಾಳೆ ಬೆಳಿಗ್ಗೆ ನಿನ್ನ ಕತ್ತು ಹೋಗುತ್ತೆ ಅಂತ ಹೇಳಿದ್ರು ಸಹ ಇವನಿಗೆ ಧೈರ್ಯ ಎಲ್ಲಿಂದ ಬಂತು ನಿದ್ದೆ ಮಾಡತ್ತಾರ? ಇವನಿಗೆ ಅರಸನ ಹೇಳೋದಕ್ಕಿಂತ ವಾಗ್ದಾನ ದೇವ್ರು ಏನು ಹೇಳಿದ್ರು ಅನ್ನೋದ್ರ ಮೇಲೆ ನಂಬಿಕೆ ಇತ್ತು. ನಾನೇನು ಹೇಳ್ತೀನಿ, ದೇವ್ರು ಹೇಳೋದ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೆಮ್ಮದಿಯಾಗಿರ್ತೀರ. ನಿಮಗೆ ಟೆನ್ಷನ್ ಇಲ್ಲ ನಾನು ಹೇಳ್ತಲ್ಲ. ನಿಮಗೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಅಡ್ಮಿಷನ್ ಕಟ್ಟಬೇಕು, ಸಾಲಗಳಿದೆ, ಕ್ರೆಡಿಟ್ ಕಾರ್ಡ್ ಕಟ್ಟಬೇಕು, ಏನೇನೋ ಸಾಲಗಳು ಗೊತ್ತಿದ್ದೋ ಏನೇನೋ ಮಾಡ್ಕೊಂಬಿಟ್ವಿ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಏನೇ ಇದ್ದರೂ, ಎಷ್ಟೇ ಸಾಲ ಇದ್ರು, ಎಷ್ಟೇ ಪ್ರಾಬ್ಲಮ್ ಇದ್ರು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಿನಗೇನು ವಾಗ್ದಾನ ಮಾಡಿದ್ರು ಅದು ನೆರವೇರುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬೆಳಿಗ್ಗೆ ರಾಜ ಏನು ತಗೊಂಬರ್ತಾನೆ? ಸ್ವರ್ಡ್. ಇವನಿಗೆ ಯಾವುದ್ರ ಮೇಲೆ ನಂಬಿಕೆ? ವರ್ಡ್. ನಾಳೆ ಪರಿಸ್ಥಿತಿಗಳು ನಿನಗೆ ವಿರುದ್ಧವಾಗಿದೆ, ಆದರೂ ಎಲ್ಲರೂ ಹೇಳಿ, ಆದರೂ ಇವತ್ತೇನೇ ಪ್ರಾಬ್ಲಮ್ ಇದ್ದರೂ, ಆದರೂ ದೇವರು ನನ್ನ ಜೊತೆ ಇರೋದ್ರಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವ್ರು ನೇಮಿಸಿರುವಂಥ ಆ ಟೈಮು ಬರೋದಕ್ಕಿಂತ ಮುಂಚೆ ಯಾರೇ ಅಡ್ಡಿ ಬಂದರು, ಏನೇ ಹೋರಾಟ ಅಡ್ಡಿ ಬಂದರು, ನೋಡಿ ಅದಕ್ಕೆ ರಿಪ್ಲೈ ಹೆಂಗೆ ಮಾಡ್ತಾರೆ ನೋಡಿ. ಯೇಸು ಸ್ವಾಮಿನೇ ಒಂದು ಕಡೆ ಆ ಥರ ರಿಪ್ಲೈ ಮಾಡ್ತಾರೆ. ಹೆಂಗೆ ಅಂದರೆ, ಲೂಕನಿಗೆ ಬರೋ ಪುಸ್ತಕ 13ನೇ ಅಧ್ಯಾಯ 31ನೇ ವಾಕ್ಯ ಓದಿ. 31ರಿಂದ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 13 ಫ್ರಮ್ ವರ್ಸ್ 31. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರಕ್ಕೆ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೋಗಿ ಆ ನರಿಗೆ ಹೇಳು, ಹೇರೋದನು ನಿನ್ನನ್ನು ಕೊಲ್ಲಬೇಕು ಅಂತ ಇದ್ದಾನೆ, ದಯವಿಟ್ಟು ಹೋಗ್ಬಿಡಿ. ಅದಕ್ಕೆ ಯೇಸು ಸ್ವಾಮಿ, ಸಾರ್ ಇನ್ನೊಂದು 2 ದಿವಸ ಪ್ಲೀಸ್ ಸರ್ ಒಂದು 2 ದಿವಸ ಬೇಲ್ ಕೊಡಿ ಸರ್ ಅಂತ ಹೇಳಿಲ್ಲ. ಹೋಗ ನರಿಗೆ ಹೇಳು, ನಮ್ಮಪ್ಪ ಏನು ತೀರ್ಮಾನ ಮಾಡೋದು ಅದು ಮಾತ್ರ ನೆರವೇರೋದು, ನನ್ನನ್ನು ಸಾಯಿಸೋಕೆ ಇನ್ನೂ ಅವನು ಹುಟ್ಟು ಬರಬೇಕು. ಪ್ರಾಬ್ಲಮ್ಗೆ ಹೇಳಿ, ಪರಿಸ್ಥಿತಿ ನೋಡಿ ಹೇಳಿ, ಕಾಯಿಲೆ ನೋಡಿ ಹೇಳಿ,
ಆ ನರಿಗೆ ಹೇಳು, ಆ ಕಾಯಿಲೆಗೆ ಹೇಳು, ನನ್ನನ್ನು ಮುಟ್ಟೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಏನು ಹೇಳ್ತಾರೆ? ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ, ಇವತ್ತು ನಾಳೆ ಇಲ್ಲೇ ಇರ್ತೀನಿ, ಮುಟ್ಟಕ್ಕಾದರೆ ಮುಟ್ಟು ನೋಡಲಿ. ಯಾಕೆ ಗೊತ್ತಾ? ಈ ನೋಸ್ ದ ಟೈಮ್ ಆ್ಯಂಡ್ ಡೇಟ್, ಈ ನೋಸ್ ದ ವಿಲ್ ಆಫ್ ಗಾಡ್, ಈ ನೋಸ್ ಅಬೌಟ್ ಹಿಸ್ ಫಾದರ್. ನಿಮಗೆ ನಿಮ್ಮ ದೇವ್ರು ಗೊತ್ತಿದ್ರೆ ನೀವು ಹೇಳ್ತೀರಾ, ಹೋಗಿ ಹೇಳು ಡಾಕ್ಟ್ರಿಗೆ ಚೆನ್ನಾಗಿರ್ತೀನಿ ನಾನು ಅಂತ. ರಿಪೋರ್ಟಿಂಗ್ ಹೇಳಿದೆ, ರಿಪೋರ್ಟ್ಗೆ ಹೇಳು ನಾನು ಇವತ್ತಿಲ್ಲ, ನಾಳೆ, ಇನ್ನೂ 10 ದಿವಸ ಆದರೂ, 10 ವರ್ಷ ಆದರೂ, ಇನ್ನು 20 ವರ್ಷ ಆದರೂ, 50 ವರ್ಷ ಆದರೂ ನಾನು ಹಿಂಗೆ ಇರ್ತೀನಿ ಅಂತ ಹೋಗು ಹೇಳು. ಯೇಸು ಸ್ವಾಮಿ ಹೇಳ್ತಾರೆ, ಈಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನಕ್ಕೆ ನಾನೇ ಶಿಲ್ಬೆಗೆ ಹೋಗಿ ಸಾಯಬೇಕು. ಅಲ್ಲಿವರೆಗೂ ನಿನ್ನ ಕೈಲಿ ಮುಟ್ಟಕ್ಕಾದರೆ ಮುಟ್ಟು ನೋಡೋಣ. ಹೋಗ ನರಿಗೆ ಹೇಳು, ನನ್ನ ಕೈಲಿ ಅವ್ನು ನನ್ನನ್ನು ಮುಟ್ಟಕ್ಕಾಗಲ್ಲ ಅಂತ ಹೋಗಿ ಹೇಳು. ಯೇಸು ಸ್ವಾಮಿ ಎಲ್ಲ ಕಡೆನೂ ದೇವ್ರ ಥರ ಇದ್ರು ಅಂದ್ಕೊಂಡ್ರ? ಒಂದು ಕಡೆ ಪೌಲನು ಹಿಂಗೆ ಹೇಳ್ತಾನೆ, ನಾನು ರೋಮಾಪುರದವ್ರನು, ನನ್ನ ಮೇಲೆ ಹೆಂಗೆ ಕೈ ಇಟ್ರಿ ನೀವು? ಅವನ್ನ ಹೊಡೆದು ಜೈಲಲ್ಲಿ ಹಾಕ್ಬಿಟ್ರು. ಈಗ ಯಾರೋ ಬಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತಾರೆ, ಪೌಲನು ರೋಮಾಪುರದವನು, ಅವ್ನು ಬಿಟ್ಬಿಡು ಅಂತ. ಅವನು ಏನು ಹೇಳ್ತಾನೆ ಗೊತ್ತಾ? ಹೆಂಗಾದ್ರೂ ಮಾಡಿ ಇವನ್ನ ನೈಟ್ ಇವನೇನು ಹೇಳುವ, ನಾನು ಹೋಗಲ್ಲ, ಯಾಕೆ ನನ್ನ ಮೇಲೆ ಕೈ ಇಟ್ರಿ? ಅವ್ನು ಹೇಳ್ತಾನೆ, ಸರ್ ದಯವಿಟ್ಟು ನೀವು ರೋಮನ್ಸಿಂದ ಗೊತ್ತಿರಲಿಲ್ಲ, ರೋಮಾಪುರದವ್ರನ್ನ ಗೊತ್ತಿರಲಿಲ್ಲ, ಏನೋ ಕೈ ಇಟ್ಬಿಟ್ವಿ, ದಯವಿಟ್ಟು ಹೋಗಿ. ನಾನು ಹೋಗಂಗಿಲ್ಲ. ನೀವೆಲ್ಲ ಕಾಸು ಕೊಟ್ಟು ತೊಗೊಂಡಿದ್ದೀರಾ, ನಾನು ಹುಟ್ಟಿದ್ದೆ, ನಾನು ಹಕ್ಕುದಾರನು. ಯಾವ್ದಿಗೆ? ರೋಮಾಪುರದವನಿಗೆ ನಾನು ಹಕ್ಕುದಾರನು. ನನ್ನ ಮೇಲೆ ಹೆಂಗೋ ಕೈ ಇಟ್ಟೆ ನೀನು? ಅವನ ನೀನು ನನ್ನ ಮೇಲೆ ಕೈ ಇಡೋಕ್ಕೆ? ನೀವು ಅಂದ್ಕೊಂಡ್ರೆ ಎಲ್ಲ ಕಡೆನೂ ಓಡಿಸ್ಕೊಂಡು ಹೋದ್ರು ಅಂತ. ಒಂದು ಕಡೆ ಓಡಿಸ್ಕೊಂಡ್ರು, ಒಂದು ಕಡೆ ಹೊಡೆಯೋಕ್ಕೆ ಹೋದರು. ಯೇಸು ಸ್ವಾಮಿ ಎಲ್ಲ ಕಡೆನೂ ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ ಅಂದಿಲ್ಲ. ಹೋಗ ನರಿಗೆ ಹೇಳು, ಇವತ್ತು ನಾಳೆ ಇರ್ತೀನಿ, ಏನು ಮಾಡ್ತಾನೋ ಮಾಡ್ಕೊಂಡು ಹೋಗು. ಯೇಸು ಸ್ವಾಮಿ ಮಿನಿಸ್ಟ್ರಿ ಅದು. ಇವತ್ತು ನಾನು ಹೇಳ್ತೀನಿ, ಹೋಗಿ ಹೇಳು, ಹೋಗು. ಯಾರಾದರೂ ಬರಲಿ, ಊರಿಗೆ ಹೋಗಾಡಲಿ, ಯಾರೇ ಏನೋ ಮಾಡ್ಕೊಳ್ಳಿ, ನನ್ನನ್ನು ಮುಟ್ಟಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಲೋಕದಲ್ಲಿರುವವನಿಗಿಂತ ನಾನು ಯಾವುದಕ್ಕಾಗಿ ಕರೆಯಲ್ಪಟ್ಟನೋ, ಯಾವುದಕ್ಕಾಗಿ ದೇವರು ನನ್ನನ್ನು ಕರೆದ್ರು ಅದನ್ನು ನೆರವೇರಿಸೋವರೆಗೂ, ನಾನು ಯಾತಕ್ಕಾಗಿ ಹುಟ್ಟಿದ್ನೋ, ಯಾತಕ್ಕಾಗಿ ದೇವ್ರ ಲೋಕದಲ್ಲಿ ನನ್ನನ್ನು ಬರಮಾಡಿದ್ರು ಅದನ್ನು ನೆರವೇರಿಸೋವರೆಗೂ ಈ ಲೋಕದಲ್ಲಿ ನನ್ನನ್ನು, ನನ್ನ ಮಿನಿಸ್ಟ್ರಿನ, ನನ್ನ ಸೇವೆಯನ್ನು ಯಾವನೋ ಬಂದರು, ಯಾರೇ ಬಂದರು ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ, ಅದನ್ನು ಮುಟ್ಟಕ್ಕೆ ಆಗಲ್ಲ. ಯಾಕಂದರೆ ಐ ನೋ ದ ವಿಲ್ ಆಫ್ ಗಾಡ್, ಐ ನೋ ಮೈ ಫಾದರ್. ಇವತ್ತು ಪರಿಸ್ಥಿತಿ ನೋಡಿ ಹೇಳಿ, ಸಿಚುವೇಶನ್ನ ನೋಡಿ ಹೇಳಿ, ಇವತ್ತು ಪ್ರಾಬ್ಲಮ್ನ ನೋಡಿ ಹೇಳಿ, ಯಾವುದು ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನಮಗೆ ಎಷ್ಟೇ ಶತ್ರುಗಳಿದ್ರು, ವಿರೋಧಿಗಳಿದ್ರು, ಏನೇ ಅಪೋಸಿಷನ್ ಇದ್ದರು, ಆದರೂ ಅಂತ ಸತ್ಯವೇದ ಹೇಳುತ್ತೆ. ಆಮೆನ್. ಆದರೆ ಏನು, ಈ ಲೋಕದಲ್ಲಿ ಏನೇ ಹೋರಾಟ ನಿನಗೆ ಎಗೇನ್ಸ್ಟಾಗಿ ಅಪೋಸಿಷನ್ ಇದ್ದರು, ದೇವ್ರು ನಿನ್ನ ಜೊತೆ ಇರೋದ್ರಿಂದ ನೀನು ನೆಮ್ಮದಿಯಾಗಿ ಮಲ್ಕೋ, ನೆಮ್ಮದಿಯಾಗಿರು, ಹಾಡಾಡಿ ಸಂತೋಷವಾಗಿರಿ. ಈ ಸಂದೇಶನ ಕೇಳ್ತಾ ಇರೋ ಎಲ್ಲರ ಜೀವಿತಗಳಲ್ಲಿ ಒಂದು ವ್ಯತ್ಯಾಸ ಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಓಕೆ, ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್.